ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಬಂದು ಲಾಸ್ಟ್ ಪ್ರೀವಿಯಸ್ ವಿಡಿಯೋ ಏನ್ ಹಾಕಿದ್ನಲ್ವಾ ಅದೇ ವಿಡಿಯೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಈ ವಿಡಿಯೋ ಬೇಗನೆ ಅರ್ಥ ಆಗುತ್ತೆ. ಸೊ ಅದರಲ್ಲಿ ಸಾಕಷ್ಟು ಟಿಪ್ಸ್ ಕೊಟ್ಟಿದ್ದೀನಿ. ಫ್ರಿಡ್ಜ್ ಆರ್ಗನೈಸೇಷನ್ ವೆಜಿಟೇಬಲ್ನ ಯಾವ ತರ ಆರ್ಗನೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ನೀವು ಯಾರನ್ನ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ. ವಿಡಿಯೋ ಮುಗಿದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇವತ್ತು ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ನನ್ನ ಮಗಳು ಬಿರಿಯಾನಿ ಕೇಳ್ತಾ ಇದ್ಲು. ಸರಿ, ನಾನು ಮನೇಲೆ ಮಾಡ್ಕೊಡ್ತೀನಿ ಅಂತ ಮಧ್ಯಾಹ್ನ ಏನೇನೆಲ್ಲ ಕೆಲಸ ಇತ್ತಲ್ವಾ, ತರಕಾರಿ ಎಲ್ಲ ತಗೊಂಡ್ಬಂದಿದ್ದು ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಎತ್ತಿಟ್ಬಿಟ್ಟು ಫಸ್ಟು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂತಿದ್ದೀನಿ ಬಿರಿಯಾನಿಗೆ ಅಂತ. ನಿಮ್ಗೆ ಯಾರಿಗಾನ ಹೆಲ್ತಿ ಆಗಿರೋಂಥ ಬಿರಿಯಾನಿ ಮನೇಲೆ ಯಾವುದೇ ಒಂದು ಹೊರಗಡೆ ಪೌಡರ್ನ ಅಂದರೆ ಪ್ಯಾಕೆಟ್ ಪೌಡರ್ಸ್ನ ಬಳಸಿಲ್ಲದೆ ಬಿರಿಯಾನಿ ಮಸಾಲ, ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹೊರಗಡೆ ಏನು ಯೂಸ್ ಮಾಡಿಲ್ಲದೆ ಮನೇಲೆ ಹೆಲ್ತಿಯಾಗಿ ಮಾಡ್ಕೋಬೇಕು ಅಂತಿದ್ರೆ ಈ ಥರ ನಾನೀಗ ತೋರಿಸೋ ಥರ ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಆ್ಯಂಡ್ ಒಳ್ಳೆ ಮನೇಲೆ ಎಲ್ಲ ರುಬ್ಬಿ ಮಾಡೋವಂಥ ಮಸಾಲೆಯನ್ನು ಹಾಕಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಯಾವುದೇ ಒಂದು ಅಂಗಡಿ ಪೌಡರ್ನ ನಾನು ಯೂಸ್ ಮಾಡ್ತಿಲ್ಲ, ಕಂಪ್ಲೀಟಾಗಿ ಮನೇಲಿ ಇರೋದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ನಮ್ಮ ಮನೇಲಿ ಮಸಾಲ ಅಂದರೆ ಈ ಸ್ಪೈಸಸ್ ಸ್ಮೆಲ್ಲು ಜಾಸ್ತಿ ಇಷ್ಟಪಡೋದಿಲ್ಲ. ತುಂಬ ಏಲಕ್ಕಿ ಸ್ಮೆಲ್ ಬರೋದು ಆ ಥರ ಎಲ್ಲ ಬಂದಾಗ ಊಟ ಮಾಡೋದಕ್ಕೆ ಹಿಂದೆ ಇಟ್ಟು ಹೊಡಿತಾರೆ ನಮ್ಮ ಮನೇಲಿ ನನ್ನ ಹಸ್ಬೆಂಡು. ಮಕ್ಳಿಗೂ ಅಷ್ಟೇ ಸಿಕ್ಕಾಪಟ್ಟೆ ಏಲಕ್ಕಿ ಮತ್ತು ಈ ಥರ ಲವಂಗ ಚಕ್ಕೆ ಎಲ್ಲ ಸ್ಮೆಲ್ ಜಾಸ್ತಿ ಬಂದ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಕೆಲವೊಂದು ಹೋಟೆಲ್ಗಳಲ್ಲಿ ಬರೀ ಆ ಸ್ಮೆಲ್ಲೇ ಇರುತ್ತೆ ರೈಸಲ್ಲಿ, ತಿನ್ಬೇಕಂದ್ರೆ ಏನೋ ಒಂಥರ ಆಗ್ತಿರುತ್ತೆ. ಬಟ್ ನಮಗೆ ಒಂದು ಲಿಮಿಟ್ ಆಗಿರ್ಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಬೇಕು. ನಾನು ಅದೇ ಥರನೇ ಮಾಡ್ತೀನಿ. ಈಗ ಬಿರಿಯಾನಿಗೆ ಬೇಕಾಗಿರುವಂಥ ಎಲ್ಲ ಸ್ಪೈಸಸ್ನು ಸಪ್ರೇಟಾಗಿ ಇವಾಗ ಕ್ಲೀನಾಗಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊತೀನಿ. ಕಲ್ಲುವ್ವ, ಆಮೇಲೆ ಯಾಲಕ್ಕಿ, ಸೋಂಪು, ಅನಾನಸ್ ಹೂವು, ಮರಾಠಿ ಮೂಗು, ಈ ಥರ ಎಲ್ಲ ಸ್ಪೈಸಸ್ ಏನಿರುತ್ತೆ, ಪಲಾವ್ ಎಲೆ ಎಲ್ಲಾನು ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಕುಕ್ಕರ್ ಒಗ್ಗರಣೆಗೆ ಇಟ್ಟಾಗ ಎಣ್ಣೆ ಕಾದಿದ ತಕ್ಷಣ ಎಲ್ಲ ರೆಡಿ ಆಗಿರ್ತಿದ್ರೆ ಪಟ ಅಂತ ನೀಟಾಗಿ ಹಾಕ್ಕೊಂಡು ಬೇಗ ಅಡುಗೆನ ಮುಗಿಸ್ಕೊಳ್ಬೋದು. ನಾನು ಅರ್ಧ kg ಅಕ್ಕಿಗೆ ಇವಾಗ ನಾನು ತೋರಿಸ್ತಾ ಇರೋಂಥ ಮಸಾಲ ಪದಾರ್ಥಗಳಿದೆಲ್ಲ. ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಪುದೀನ, ಕೊತ್ತಂಬರಿ, ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ಸಿಂಪಲ್ ಆಗಿ ಬೇಗ ನಾವು ಬೆಳ್ಳುಳ್ಳಿ ಎಲ್ಲ ಆಲ್ರೆಡಿ ಮನೇಲಿ ರೆಡಿ ಇತ್ತು ಅಂದರೆ ಬಿರಿಯಾನಿ ತುಂಬ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ತೊಳೆದಿರುವಂಥ ಕೊತ್ತಂಬರಿ, ಪುದೀನಾನ ಹಾಕ್ಕೊಂಡು ಅದ್ರ ಜೊತೆಲಿ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ಇಲ್ಲಿ ರುಬ್ಬೋದಕ್ಕೆ ಚಕ್ಕೆ, ಲವಂಗ, ಸೋಂಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಮೈಗೆ ಸೇರುತ್ತೆ, ಒಳ್ಳೇದಲ್ವಾ ಅಂದ್ಬಿಟ್ಟು ಪ್ರತಿ ಒಂದ್ಸಲನೂ ನಾನು ಚಟ್ನಿ ಆಗಿರ್ಬೋದು, ಮಸಾಲ ಸಾರು, ಹುಳಿ ಸಾರು ಏನಾದರೂ ಮಾಡೋವಾಗೆಲ್ಲನೂ ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ರುಬ್ಕೊತೀನಿ. ಯಾಕಂದರೆ ಮಕ್ಕಳಿಗೆ ಮೈಗೆ ಸೇರುತ್ತೆ, ಕೂದಲಿಗೆಲ್ಲ ಒಳ್ಳೇದಲ್ವ ಮಕ್ಕಳಿಗೆ ಅಂತ. ಈಗ ಒಂದು ಕುಕ್ಕರ್ಗೆ ನಾನು ಆಲ್ರೆಡಿ ರೀಯೂಸ್ ಮಾಡಿದ್ದೆ, ಅಂದರೆ ಕಬಾಬ್ ಮಾಡಿದ್ದೆ. ಕಬಾಬ್ ಮಾಡಿಬಿಟ್ಟು ಆಯಿಲ್ ಫಿಲ್ಟರ್ ಮಾಡಿ ಎತ್ತಿಟ್ಟಿದ್ದೆ, ಅದೇ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದ್ಸಲ ನಾವು ಡೀಪ್ ಫ್ರೈ ಮಾಡಿದ ಆಯಿಲ್ನ ಮತ್ತೆ ಡೀಪ್ ಫ್ರೈ ಮಾಡೋದ್ರಿಂದ ಹೆಲ್ತ್ ತುಂಬಾ ಹಾಳಾಗುತ್ತೆ. ಹಾಗಾಗಿ ನಾನೇನಾದ್ರು ಡೀಪ್ ಫ್ರೈ ಮಾಡಿದರೆ ಆ ಆಯಿಲ್ನ ಒಂದು ಬಾಟಲ್ನಲ್ಲಿ ಸ್ಟೋರ್ ಮಾಡಿಟ್ಬಿಟ್ಟು ಈ ಥರ ಅಡುಗೆ ಮಾಡೋವಾಗ ಬಳಸ್ಕೊಂಡು ಖಾಲಿ ಮಾಡಿಬಿಡ್ತೀನಿ. ಆ ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಈರುಳ್ಳಿ ಮತ್ತು ಪುದೀನ, ನಾನು ಏನು ಸ್ಪೈಸಸ್ ಎಲ್ಲ ಎತ್ತಿಟ್ಟಿದ್ನಲ್ಲ ಅದನ್ನೆಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಕಸೂರಿ ಮೆಥಿನೂ ಹಾಕ್ಕೊಂಡೆ. ಕಸೂರಿ ಮೆಥಿ ಬೇಕಂದರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. 1 kg ಚಿಕನ್ ತೊಗೊಂಬಂದಿದ್ದೆ ನಾನು ಬಿರಿಯಾನಿ ಮಾಡೋಣ ಅಂತ. ಯಾಕೋ ಜಾಸ್ತಿ ಅನ್ನಿಸ್ತು ನನಗೆ, ಬೇಡ ಅಂತ 2 ಡಿವೈಡ್ ಮಾಡಿಕೊಂಡೆ. ಏನಾದರೂ ಪೆಪ್ಪರ್ ಫ್ರೈ ಥರ ಮಾಡೋಣ ಅಂತ ಅನ್ನಿಸ್ತು, ಗ್ರೇವಿನೋ ಫ್ರೈಯೋ ಏನಾದರೂ ಮಾಡ್ಕೊಳ್ಳೋಣ ಅಂತ. ಬಿರಿಯಾನಿಲಿ ಅಷ್ಟಾಗಿ ಪೀಸ್ ಯಾರೂ ಜಾಸ್ತಿ ತಿನ್ನೋದಿಲ್ಲ. ಬಿರಿಯಾನಿಗೆ 1 ಪೀಸ್ 2 ಪೀಸ್ ಇದ್ರೆ ಸಾಕಾಗುತ್ತೆ. ಮತ್ತು ಅದು ಬಿರಿಯಾನಿ ರೈಸ್ಗೋಸ್ಕರ ನನ್ನ ಮಗಳಿಗೆ ಕೇಳೋದಷ್ಟೇನೆ. ಈಗ ಚಿಕನ್ ಹಾಕಿದ್ಮೇಲೆ ಅದಕ್ಕೆ ಅರಿಶಿನ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಆ ಥರ ಮಾಡೋದ್ರಿಂದ ಚಿಕನಲ್ಲಿ ಇರೋವಂಥ ಕೌಚ್ ವಾಸನೆ ಏನಿರುತ್ತಲ್ವ ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ 1 ಟೊಮೆಟೊನ ಹೆಚ್ಚಿಟ್ಕೊಂಡು ಹಾಕ್ಕೊಂಡೆ. ಮತ್ತು ರುಬ್ಬಿರೋವಂಥ ಮಸಾಲೆನ ಹಾಕಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ಮಸಾಲೆನ 1-2 ನಿಮಿಷ ನಾನು ಬೇಯಿಸ್ಕೊತೀನಿ, ಅಂದರೆ ಎಣ್ಣೆಲಿ ಫ್ರೈ ಆದರೆ ಹಸಿ ವಾಸನೆ ಹೋಗುತ್ತೆ ಅಂದ್ಬಿಟ್ಟು. ಆಮೇಲೆ ಚಿಕನ್ ಮಸಾಲ 1 ಸ್ಪೂನು, ಗರಂ ಮಸಾಲ 1 ಸ್ಪೂನ್, ಇಷ್ಟೇನೆ ನಾನು ಹಾಕೋದು ಮಸಾಲ ಐಟಮ್, ಬೇರೆ ಏನು ಯೂಸ್ ಮಾಡೋದಿಲ್ಲ. ಆದರೆ ರುಬ್ಬೋದಕ್ಕೆ ಏನೆಲ್ಲ ನಾವು ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ ಎಲ್ಲ ಹಾಕೊಳ್ತೀವಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಹಾಕೊಂಡ್ಬಿಟ್ರೆ
ಬಿರಿಯಾನಿನ ಆರಾಮಾಗಿ ಮನೇಲೆ ಯಾವುದೇ ಒಂದು ಬಿರಿಯಾನಿ ಪೌಡರ್ನ ಇಲ್ಲದೆ ನಾವು ಮಾಡ್ಕೊಬಹುದು. ನಾನು ಚಿಕನ್ ಮಸಾಲ, ಗರಂ ಮಸಾಲ ಎಲ್ಲ ಮನೇಲಿ ಮಾಡಿರೋ ಪೌಡರ್ನೇ ಹಾಕೋದ್ರಿಂದ ತುಂಬಾ ಒಳ್ಳೇದು, ಹೆಲ್ತಿಯಾಗಿ ಮಾಡ್ಕೊಬಹುದು. ಹಾಗೆ 2 ಗ್ಲಾಸ್ ರೈಸ್ ತಗೊಂಡಿದ್ದೀನಿ. ಅರ್ಧ ಕೆಜಿ ಅಕ್ಕಿಗೆ ನಾನಿವತ್ತು ರೆಸಿಪಿ ತೋರಿಸ್ತಾ ಇರೋದು. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಅಕ್ಕಿ ವಾಶ್ ಮಾಡಿ ಇಟ್ಟಿದ್ದೆ ಮುಂಚೆನೆ. ನಾನು ಒಂದು 15 ನಿಮಿಷ ನೆಂದಿದ್ದ ಅಕ್ಕಿ, ಆ ಅಕ್ಕಿನ ಹಾಕೊಂಡು ಈಗ 1 ನಿಂಬೆಹಣ್ಣ ಹಿಂಡ್ಕೊಂಡು 1 ವಿಜಿಲ್ ಬರೋದಕ್ಕೆ ಕೂಗಿಸ್ಕೊಂತೀನಿ. ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 1 ವಿಜಿಲ್ ಕೂಗಿಸ್ಕೊಂತೀನಿ ಅಷ್ಟೇನೆ, ಬಿರಿಯಾನಿ ರೆಡಿ ಆಗುತ್ತೆ. ಹಾಗೆ ಪಕ್ಕದಲ್ಲಿ ಇಲ್ಲಿ ಪೆಪ್ಪರ್ ಫ್ರೈ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಮತ್ತೆ ಈ ಬೇಗ ಆಗ್ಬಿಡುತ್ತೆ. ನಾನು ರೆಸಿಪಿನ ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ, ಬಟ್ ಹಾಗೆ ಹೇಳ್ಬಿಡ್ತೀನಿ. ಒಂದು ಬಾಣಲಿಗೆ ಒಂದು ಚೂರು ಎಣ್ಣೆ ಹಾಕೊಂಡು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ. 1 ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೊಂಡು ಸ್ವಲ್ಪ ಚಿಕನ್ ಹಾಕಿ ಅದಕ್ಕೆ ಮತ್ತೆ ಉಪ್ಪು ಅರಿಶಿನ ಹಾಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಂಡೆ. ಅದಕ್ಕೆ ಚೂರು ಮೆಣಸು ಪುಡಿ ಹಾಕೊಂಡು ಅದು ಫ್ರೈ ಆದ್ಮೇಲೆ ಎಣ್ಣೆಲಿ ಕೌಚ್ ವಾಸನೆ ಎಲ್ಲ ಹೋದ್ಮೇಲೆ ಚಿಕನ್ ಒಂದ್ ಸ್ವಲ್ಪ ನೀರ್ ಎಷ್ಟು ಬೇಕೋ ಅಷ್ಟು ನೀರ್ ಹಾಕ್ಬಿಟ್ಟು ಚಿಕನ್ನ ಬೇಯಿಸ್ಕೊತೀನಿ. ಇಷ್ಟೇನೆ, ಇದು ತುಂಬಾ ಸಿಂಪಲ್. ಈ ತರ ಸಿಂಪಲ್ ಆಗಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ನೋಡ್ಬಿಟ್ಟು ನೀವು ನನಗೆ ಮತ್ತೆ ಬಂದು ಕಮೆಂಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬಂತು ಅಂತ. ಬಿರಿಯಾನಿಗೋಸ್ಕರ ಇಲ್ಲಿ ಮೊಸರು ಬಜ್ಜಿನೂ ರೆಡಿ ಮಾಡ್ಕೊಳ್ತಿದ್ದೀನಿ. ಮೊಸರು ಬಜ್ಜಿಗೆ ಈರುಳ್ಳಿ ಸೌತೆಕಾಯಿ ಅಷ್ಟೇ 2 ಹಾಕೊಂಡೆ. ಒಂದ್ ಸ್ವಲ್ಪ ಮೊಸರು ಹಾಕೊಂಡು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ರೆ ಮೊಸರು ಬಜ್ಜಿ ಕೂಡ ರೆಡಿ ಆಗುತ್ತೆ. ಬಿರಿಯಾನಿಗೆ ಒಳ್ಳೆ ಕಾಂಬಿನೇಷನ್. ಪೆಪ್ಪರ್ ಫ್ರೈ ನಿಮ್ಗೆ ಗ್ರೇವಿ ತರ ಬೇಕಂದ್ರೆ ಪೆಪ್ಪರ್ ಒಂದ್ ಸ್ವಲ್ಪ ಡ್ರೈ ತರ ಮಾಡ್ಕೊಬಹುದು, ಒಂಚೂರು ಗ್ರೇವಿ ಬೇಕಂದ್ರೂ ಗ್ರೇವಿ ತರ ಮಾಡ್ಕೊಬಹುದು. ನಾನು ನೋಡ್ಬೋದು ಸಿಂಪಲ್ ಆಗಿ ಮಾಡಿದೆ, ಏನು ಇದಕ್ಕೆ ಮಸಾಲ ಹಾಕಿಲ್ಲ. ಖಾರಕ್ಕೆ ಹಸಿಮೆಣಸಿನಕಾಯಿ ಹಾಕೊಂಡೆ, ಮತ್ತೆ ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಂಡೆ. ಯಾವುದೇ ಒಂದು ಚಿಲ್ಲಿ ಪೌಡರ್ ಹಾಕಿಲ್ಲ, ಗರಂ ಮಸಾಲ ಹಾಕಿಲ್ಲ, ಏನಿಲ್ಲ. ನೋಡಿ ಈ ತರ ಒಂದಿಬ್ರಿಗೆ ಆಗೋಷ್ಟು ಗೊಜ್ಜು ಬರುತ್ತೆ. ಅನ್ನ ಕಲ್ಸ್ಕೊಂಡ್ ತಿಂದ್ರೆ ಈ ಗೊಜ್ಜು ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಇನ್ನೊಂದ್ ಸ್ವಲ್ಪ ಡ್ರೈ ಆಗಿರ್ಬೇಕು ಅಂತಂದ್ರೆ ಇನ್ನೂ ಡ್ರೈ ಮಾಡ್ಕೊಬಹುದು. ಯಾವ ತರ ಬೇಕೋ ಹಂಗ್ ಮಾಡ್ಕೊಂಡ್ರೆ ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಫೈನಲ್ ಆಗಿ ಒಂಚೂರು ಗಾರ್ನಿಶ್ಗೆ ಅಂತ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಕೊಂಡು ಇವತ್ತಿನ ರಾತ್ರಿ ಊಟಕ್ಕೆ ಬಿರಿಯಾನಿ ಪೆಪ್ಪರ್ ಡ್ರೈ ಮಾಡ್ಕೊಂಡೆ. ಹಾಗೆ ಸ್ವಲ್ಪ ಸೌತೆಕಾಯಿ ಮೊಸರು ಬಜ್ಜಿನ ಇಟ್ಕೊಂಡು ಇವತ್ತಿನ ಊಟನ ಮುಗಿಸ್ಕೊಂಡೆ. ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು, ಯಾಕಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ಆಲ್ ಟೈಮ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಬಿರಿಯಾನಿ, ಪಲಾವ್ ಎಲ್ಲ. ಈಗ ಸಮ್ಮರ್ ಇರೋದ್ರಿಂದ ಮಕ್ಳಿಗೆಲ್ಲ ರಜಾ ಅಲ್ವಾ, ಊಟ ಎಲ್ಲ ಆದ್ಮೇಲೆ ಹೇಗೂ ಲೇಟಾಗಿ ಸ್ವಲ್ಪ ನಿದ್ದೆ ಮಾಡೋದನ್ನ ಕಲ್ತ್ಬಿಟ್ಟಿದ್ದಾರೆ. ಇವಾಗ ಮನೇಲಿ ಎಲ್ಲರೂ ಲೂಡೋ ಆಡ್ತಾ ಇದ್ವಿ. ಯೂಶುವಲ್ ಆಗಿ ನಾವಂತೂ ರೆಗ್ಯುಲರ್ ಆಗಿ ಇದನ್ನೆಲ್ಲ ಆಡೋದಕ್ಕಾಗದೇ ಇಲ್ಲ. ಡೈಲಿ ಮತ್ತೆ ನಾಳೆ ಸ್ಕೂಲ್ಗೆ ಹೋಗ್ಬೇಕು, ಮಕ್ಳು ಹೋಮ್ವರ್ಕ್ ಅನ್ನೋ ಬ್ಯುಸಿಲಿ ಇರ್ತಾರೆ. ಈ ತರ ರಜೆಗಳ ಟೈಮ್ ಇದ್ದಾಗಂತೂ ತುಂಬಾ ಚೆನ್ನಾಗಿ ಮಕ್ಕಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಊಟ ಎಲ್ಲ ಆದ್ಮೇಲೆ ಒಂದ್ ರೌಂಡ್ ನಾವು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಲೂಡೋ ಆಡಿದ್ವಿ. ತುಂಬಾನೇ ಎಂಜಾಯ್ ಮಾಡ್ಕೊಂಡು. ಅದ್ರಲ್ಲಿ ಮೇನ್ ನಾವ್ ಏನ್ ಅನ್ಕೊಂಡ್ವಿ ಅಂದ್ರೆ 90s ಇಲ್ಲ 2K ಅಂತ ಅನ್ಕೊಂಡು, ಅಂದ್ರೆ ನಾವು 90s ನಾವ್ ವಿನ್ ಆಗ್ತೀವ ಇಲ್ಲ 2K ನೀವು ಕಿಡ್ಸ್ ನೀವ್ ವಿನ್ ಆಗ್ತೀರಾ ನೋಡೋಣ ಅಂತ ಒಂದು ಸುಮ್ನೆ ಹಂಗೆ ಒಂದು ಚಾಲೆಂಜ್ ಮಾಡ್ಕೊಂಡು ಆಟ ಆಡ್ಕೊಂಡ್ವಿ. ಆಕ್ಚುಲ್ ಆಗಿ ವಿನ್ ಆಗಿದ್ ನಾವೇನೆ, ಮಕ್ಳು ವಿನ್ ಆಗ್ಲಿಲ್ಲ. ಬಟ್ ಆದ್ರೆ ನಮ್ಗೆ ನೀವು ಚೀಟಿಂಗ್ ಮಾಡಿದ್ರಿ, ನೀವಿಬ್ರು ದೊಡ್ಡವರು ಅಂದ್ಬಿಟ್ಟು ಆತರ ಚೇಂಜ್ ಮಾಡ್ಬಿಟ್ರು. ರಾತ್ರಿ ಮುಗಿದ್ಮೇಲೆ ನೆಕ್ಸ್ಟ್ ನಾನು ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಂದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ. ಕೆಲವೊಂದಷ್ಟು ಸೊಪ್ಪು ಬೇಕಾಗಿತ್ತು, ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡೆ. ಹೊರಗಡೆ ಹೋಗೋದಕ್ಕೆ ಯಾಕೋ ಸಿಕ್ಕಾಪಟ್ಟೆ ಬಿಸಿಲಿತ್ತು, ನನಗೆ ಹೋಗ್ಬೇಕು ಅಂತ ಅನಿಸ್ಲೇ ಇಲ್ಲ. ಅದಕ್ಕೆ ಸರಿ ಅಂತ ಆರ್ಡರ್ ಮಾಡ್ಕೊಂಡೆ. ರಾಗಿ ರೊಟ್ಟಿ ಮಾಡೋಣ ಅನ್ನಿಸ್ತು. ರಾಗಿ ರೊಟ್ಟಿಗೆ ಬೇಕು ಈರುಳ್ಳಿ ಹೂವು ಎಲ್ಲ ಬೇಕಾಗುತ್ತೆ, ಮತ್ತೆ ಸಬ್ಬಕ್ಕಿ ಸೊಪ್ಪು, ನುಗ್ಗೆ ಸೊಪ್ಪೆಲ್ಲ ಹಾಕಿ ಮಾಡೋದ್ರಿಂದ ಒಳ್ಳೆ ಕ್ಯಾಲ್ಸಿಯಂ ಅಲ್ವಾ. ನನ್ನ ಮಗಳು ಸ್ವಲ್ಪ ಬೆನ್ನೋವು ಸೊಂಟ ನೋವು ಅಂತ ಇರ್ತಾಳೆ, ತುಂಬಾ ಅವಳಿಗೆ ಹೆಚ್ಚಾಗಿ ಕ್ಯಾಲ್ಸಿಯಂ ಐರನ್ ಇರುವಂತ ಫುಡ್ ನ ಕೊಡ್ತಾ ಇದ್ದೀನಿ. ಅದಕ್ಕೆ ನುಗ್ಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಆಮೇಲೆ ಪನ್ನೀರು, ಪ್ರೋಟೀನ್ ಇರುವಂತ ಫುಡ್ ಈ ತರದೆಲ್ಲ ಕೊಡ್ತಿರ್ತೀನಿ ರೆಗ್ಯುಲರ್ ಆಗಿ. ಒಂದೊಂದ್ ದಿನ ಒಂದೊಂದು ಯೋಚನೆ ಮಾಡಿನೇ ಕೊಡ್ತೀನಿ ಅವಳಿಗೆ ಏನೇನೆಲ್ಲ ಒಳ್ಳೇದು ಅದನ್ನ. ಅಷ್ಟರಲ್ಲಿ ಸಾನ್ವಿ ಕಿಚನ್ ಅವಳು ಕುಕಿಂಗ್ ಸೆಟ್ ಅಲ್ಲಿ ಆಟ ಆಡ್ತಿದ್ಲು. ಅವಳಿಗೆ ಒಂದ್ ರೌಂಡ್ ಈ ತರ ಏನಾದ್ರೂ ನಾನು ಆರ್ಡರ್ ಮಾಡ್ಬೇಕು ಫುಡ್ ನ, ಅವಳು ತಗೊಂಬಂದ್ ನನಗೆ ಕೊಡ್ತಾಳೆ. ಅದನ್ನೆಲ್ಲ ನಾನು ತಿನ್ಬಿಟ್ಟು ಅವಳಿಗೆ ಅಮೌಂಟ್ ಪೇ ಮಾಡ್ಬಿಡ್ಬೇಕು. ಪೇ ಮಾಡಿದ್ರೆ ಅವಳು ಒಂಥರ ಸ್ಯಾಟಿಸ್ಫೈಡ್ ಆಗ್ತಾರೆ. ಇಲ್ಲ ಅಂದ್ರೆ ಬಂದು ಡಿಸ್ಟರ್ಬ್ ಮಾಡ್ತಿರ್ತಾಳೆ ಅಡ್ಗೆ ಮಾಡೋವಾಗ. ಅದಕ್ಕೆ ನಾನು ಸರಿ ಅಂದ್ಬಿಟ್ಟು ಈ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಲು, ಸ್ಕ್ಯಾನರ್ ಏನೋ ಕೊಟ್ಲು, ಯಾವ್ದಾವ್ದೋ ಇಟ್ಕೊಂಡಿರ್ತಾಳೆ ಅದನ್ನೆಲ್ಲ ಕೊಟ್ಮೇಲೆ ನಾನು ಕೂಡ ಫುಡ್ ಎಲ್ಲ ಟೇಸ್ಟ್ ಮಾಡ್ಬಿಟ್ಟು ಏನೇನೆಲ್ಲ ಕೊಟ್ಟಿದ್ಲು ಅದನ್ನೆಲ್ಲ ತಿಂದೆ. ಸೂಪು, ಜ್ಯೂಸು, ಏನೋ ಬಿರಿಯಾನಿ ಅಂತ ಏನೇನೋ ಕ್ಲೇಯಲ್ಲೆಲ್ಲ ಮಾಡ್ಕೊಂಬಂದು ಕೊಟ್ಲು. ಅದನ್ನೆಲ್ಲ ತಿನ್ಬಿಟ್ಟು ಲಾಸ್ಟ್ಗೆ ಅಮೌಂಟ್ ಹೇಳಿದ್ಲು. ಅದನ್ನು ಕೂಡ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಬೇಕು ಅಂತಾನೆ ಅಂದ್ಲು. ಸರಿ ಅಂತ ಸ್ಕ್ಯಾನ್ ಮಾಡಿಬಿಟ್ಟು ಸುಮ್ಮನೆ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡಿಕೊಂಡು ಬಂದೆ. ಮತ್ತೆ ನಾನು ಕೆಲಸ ಇತ್ತಲ್ವಾ ತಿಂಡಿ ಮಾಡಬೇಕು ಅಂದ್ಬಿಟ್ಟು
ಬೆಳಗ್ಗೆ ಹೊತ್ತು ಈ ತರ ರಾಗಿ ರೊಟ್ಟಿ ಲೈಟ್ ಆಗಿರುವಂತ ಫುಡ್ ನ ಟ್ರೈ ಮಾಡಿ, ಯಾಕಂದ್ರೆ ತುಂಬಾ ಹೆವಿ ಆಯಿಲ್ ಇರುವಂತ ಫುಡ್ ಈ ತರ ಬೆಳಗ್ಗೆ ಹೊತ್ತು ತಿನ್ನೋದ್ರಿಂದ ಮೈಗೂ ಕೂಡ ಅಷ್ಟು ಒಳ್ಳೇದಲ್ಲ. ಲೈಟ್ ಆಗಿರುವಂತ ಫುಡ್ ನ ತಿನ್ನೋದ್ರಿಂದ ಮಕ್ಳು ಹಿಂಗು ಮುದ್ದೆ ಎಲ್ಲ ತಿನ್ನೋದಕ್ಕೆ ಸ್ವಲ್ಪ ಹಿಂದೆ ತೊಡಿತಾರೆ. ಈ ತರ ಏನಾದ್ರು ನಾವು ಟೇಸ್ಟಿಯಾಗಿ ಮಾಡ್ಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ರಾಗಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೊಳ್ತಿದ್ದೀನಿ. ಚಟ್ನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ತೀನಿ, ರೆಸಿಪಿ ತೋರಿಸ್ತೀನಿ. ಈಗ ರಾಗಿ ರೊಟ್ಟಿಗೆ ನಾನು ಹಿಟ್ಟನ್ನ ಕಲ್ಸ್ಕೊಂತಿದ್ದೀನಿ. ರಾಗಿ ಹಿಟ್ಟಿಗೆ ತುರಿದಿರುವಂತ ಸೌತೆಕಾಯಿ, ಕ್ಯಾರೆಟ್, ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ ಹೂವು, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ನುಗ್ಗೆ ಸೊಪ್ಪನ್ನೇ ನಾನು ಕಟ್ ಮಾಡ್ಕೊಂಡಿಲ್ಲ, ಹಾಗೆ ಒಂದೊಂದು ಎಲೆ ಬಿಡಿಸಿಟ್ಕೊಂಡು ಕ್ಲೀನಾಗಿ ಹಂಗೆ ಹಾಕೊಂಡೆ. ಅದ್ರ ಜೊತೆಲಿ ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂತೀನಿ. ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ನೀರು ಹಾಕೊಂಡು ಹೇಗ್ ಬೇಕೋ ಹಂಗೆ ರಾಗಿ ರೊಟ್ಟಿ ನೀವು ತಟ್ಟೋ ಅಂತ ಕನ್ಸಿಸ್ಟೆನ್ಸಿಲಿ ನೀವು ಕಲ್ಸ್ಕೊಂಡ್ರೆ ಸಾಕು. ಇದಕ್ಕೆ ಚಟ್ನಿಗೆ ನಾನು ಕಡಲೆ ಬೀಜ, ಒಣಗಿದ ಮೆಣಸಿನಕಾಯಿ, ಕರ್ಬೇವನ್ನ ಒಂದ್ ಸ್ವಲ್ಪ ಹುರಿದು ಬಿಸಿ ಮಾಡ್ಕೊಂಡೆ. ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೀಡಿಯಂ ಆಗಿ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಕ್ಲೀನ್ ಆಗಿ ಹುರ್ಕೊಬೇಕು. ಅದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು ಹಾಕೊಂಡು ರುಬ್ಕೊಂಡೆ. ಅಷ್ಟೇನೆ ಸಿಂಪಲ್ ಆಗಿ ಚಟ್ನಿ ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಆಯ್ತು. ಒಗ್ಗರಣೆ ಬೇಕಾದ್ರೆ ಕೊಟ್ಕೊಬಹುದು, ಇಲ್ಲಾಂದ್ರೆ ಏನ್ ತೊಂದರೆ ಇಲ್ಲ. ನಾನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರ್ಬೇವು ಹಾಕ್ಬಿಟ್ಟು ಸಾಸಿವೆ ಎಣ್ಣೆನ ಹಾಕೊಂಡು ಇವತ್ತು ಒಗ್ಗರಣೆನ ಕೊಟ್ಕೊಂಡಿದ್ದೀನಿ. ರೊಟ್ಟಿ ತಟ್ಟೋದಂತೂ ತುಂಬಾನೇ ಸಿಂಪಲ್. ನೀವು ಗಟ್ಟಿಗೆ ಬೇಕಾದ್ರೂ ಹಿಟ್ಟನ್ನ ಕಲ್ಸ್ಕೊಂಡು ರೊಟ್ಟಿ ತಟ್ಕೊಬಹುದು. ಇಲ್ಲ ನನ್ಗೆ ಗಟ್ಟಿಗೆ ಹಿಟ್ಟು ಕಲ್ಸ್ಕೊಂಡಾಗ ರೊಟ್ಟಿ ತಟ್ಟಕ್ ಬರಲ್ಲ ಅಂದವರು ನೀರಾಗ ಕಲ್ಸ್ಕೊಂಡು, ಅಂದ್ರೆ ಕೈಗೆ ನೀರ್ ಹಚ್ಕೊಂಡು ನೀಟಾಗಿ ರೊಟ್ಟಿ ತಟ್ಕೊಂಡ್ರೆ, ರೊಟ್ಟಿ ತಟ್ಟವಾಗ ನಾವು ಒಲೆನ ಫುಲ್ಲು ಕಡಿಮೆ ಮಾಡ್ಬಿಡ್ಬೇಕು. ಲೋ ಫ್ಲೇಮ್ ನಲ್ಲಿ ಇಟ್ಬಿಟ್ಟು ರೊಟ್ಟಿ ತಟ್ಕೊಬೇಕು. ಆಮೇಲೆ ರೊಟ್ಟಿ ತಟ್ಟಾದ್ಮೇಲೆ ತವಾ ಮೇಲೆ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಅದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಕ್ಲೀನ್ ಆಗಿ ರೊಟ್ಟಿ ರೆಡಿ ಆಗುತ್ತೆ. ತುಂಬಾ ಹೆಲ್ತ್ಗೆ ಒಳ್ಳೇದು. ಯಾಕಂದ್ರೆ ನಾನು ಇವಾಗ ಈ ರೊಟ್ಟಿಗೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ, ನುಗ್ಗೆ ಸೊಪ್ಪು ಹಾಕಿದ್ದೀನಿ, ಕ್ಯಾರೆಟ್ ಮತ್ತೆ ಸೌತೆಕಾಯಿನ ಕೂಡ ತುರಿದು ಹಾಕಿದ್ದೀನಿ, ಈರುಳ್ಳಿ ಹೂವು ಹಾಕಿದ್ದೀನಿ. ಎಷ್ಟೊಂದು ಪದಾರ್ಥಗಳಿದೆ ಅಲ್ವಾ, ಅದರಿಂದ ಮಕ್ಕಳಿಗೆ ಮೈಗೆ ಒಳ್ಳೇದು ಅಂದ್ಬಿಟ್ಟು ಅಷ್ಟೇನೆ. ಒಂದು ನಾನು ನೋಡಿ ರೊಟ್ಟಿ ಗಟ್ಟಿಗೆ ಹಿಟ್ಟನ್ನ ಕಲಸಿರೋದನ್ನ ತಗೊಂಡು ತಟ್ಟಿ ತೋರಿಸ್ದೆ. ಹಾಗೆ ಇದು ಸ್ವಲ್ಪ ನೀರ್ ಜಾಸ್ತಿ ಹಾಕ್ಬಿಟ್ಟು ರೊಟ್ಟಿನ ತಟ್ತಿದ್ದೀನಿ. ಇದು ಕೂಡ ತುಂಬಾನೇ ಈಸಿಯಾಗಿ ತಟ್ಕೊಬಹುದು. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳ್ಳಗ್ ತಟ್ಕೊಬಹುದು. ಇಲ್ಲ ಸ್ವಲ್ಪ ದಪ್ಪ ಇರಬೇಕು ಅನ್ನೋರು ದಪ್ಪ ಬೇಕಾದ್ರೆ ಗಟ್ಟಿಗೆ ಮಾಡ್ಕೊಂಡು ದಪ್ಪನೂ ಕಲ್ಸ್ಕೊಬಹುದು. ದಪ್ಪಗೆ ರೊಟ್ಟಿ ತಟ್ಕೊಂಡ್ರು ಚೆನ್ನಾಗಿರುತ್ತೆ, ತೆಳ್ಳಗ್ ಮಾಡಿದ್ರು ಚೆನ್ನಾಗಿರುತ್ತೆ. ಅವ್ರವ್ರು ತಿನ್ನೋದ್ರ ಮೇಲೆ ಡಿಪೆಂಡ್. ಅದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಈಗ ಕ್ಯಾಪ್ ನ ಕ್ಲೋಸ್ ಮಾಡಿ ಇಟ್ಬಿಟ್ಟು ರೊಟ್ಟಿನ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದ್ರೆ ನಾನು ತೋರಿಸ್ತೀನಿ ನೋಡಿ, ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಫೋಲ್ಡ್ ಮಾಡಿದ್ರು ಅಷ್ಟೇ ಒಂಥರ ಗಟ್ಟಿಗೆ ಬರೋದಿಲ್ಲ, ತುಂಬಾ ಸಾಫ್ಟ್ ಆಗಿರುತ್ತೆ. ಚಟ್ನಿ ಜೊತೆಲಿ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನು ತಿನ್ಬೋದು, ಬಟ್ ನಮ್ಮ ಮನೇಲಿ ಚಟ್ನಿ ಇದ್ರೆ ಎಲ್ಲರಿಗೂ ತಿನ್ನೋದಕ್ಕೆ ಕಂಫರ್ಟೇಬಲ್, ಅದಕ್ಕೆ ಸ್ವಲ್ಪ ಚಟ್ನಿ ಮಾಡಿದೆ. ನೋಡಿ ಈ ತರ ಸಾಫ್ಟ್ ಆಗು ಮಾಡ್ಕೊಬಹುದು. ನಾನು ಫಸ್ಟ್ ಮಾಡಿರೋ ರೊಟ್ಟಿ ಬಂದು ದಪ್ಪನಾಗಿ ಗಟ್ಟಿಗೆ ಮಾಡಿ ತೋರಿಸ್ದೆ. ಎರಡನೇ ರೊಟ್ಟಿ ಬಂದು ತೆಳ್ಳಗ್ ತಟ್ಟಿದ್ದೆ. ನನ್ನ ಮಗಳಿಗೆ ಅದ್ರ ಮೇಲೆ ಒಂದ್ ಸ್ವಲ್ಪ ಬೆಣ್ಣೆ ಹಾಕೊಟ್ಟೆ. ನನ್ನ ಮಗಳು ತುಪ್ಪ, ಬೆಣ್ಣೆ ಇದೆಲ್ಲ ಜಾಸ್ತಿ ಇಷ್ಟಪಡ್ತಾಳೆ, ಅದಕ್ಕೇನೆ ಆಗ್ತಿದ್ದಂಗೇನೆ ಬಾಯಿಗೆ ಎತ್ತಿ ಹಾಕೊಂತ ಇದ್ಲು. ಇವತ್ತು ನಮ್ಮ ಅತ್ತೆಗೆ ರೆಗ್ಯುಲರ್ ಹೆಲ್ತ್ ಚೆಕಪ್ ಇತ್ತು, ಅದಕ್ಕೆ ಬೆಳಗ್ಗೆನೆ ಬೇಗ ಕೆಲಸ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಹಾಸ್ಪಿಟಲ್ಗೆ. ನನ್ಗಂತೂ ಮಕ್ಳು ಇಬ್ಬರನ್ನೇ ಮನೇಲಿ ಬಿಟ್ಟು ಬರೋಷ್ಟು ಧೈರ್ಯ ಅಂತೂ ಇಲ್ಲ, ಅದಕ್ಕೆ ಅವ್ರನ್ನೂ ಕರ್ಕೊಂಡ್ ಬಂದ್ಬಿಟ್ಟೆ. ಆದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಬೇಗ ಮನೆಗೆ ಹೋಗೋಣ ಅಂತ ಅನ್ಕೊಂಡೆ. ಬೆಳಗ್ಗೆನೆ ತಿಂಡಿ ಆಗಿದ ತಕ್ಷಣನೇ ಹಾಸ್ಪಿಟಲ್ಗೆ ಬಂದ್ವಿ. ಎಲ್ಲ ಚೆಕಪ್ ಎಲ್ಲ ಮುಗಿಸ್ಕೊಂಡು ಸರಿ ನಮ್ಮ ಅತ್ತೆ ಮತ್ತೆ ಹಾಸಿನಿ ಇಬ್ರು ಮೆಡಿಸಿನ್ ತರ್ತೀನಿ ಅಂತ ಹೋದ್ರು. ನಾನು ಅಷ್ಟರಲ್ಲಿ ಇವಳನ್ನ ಬಾ ಹೋಗೋಣ ಅಂದ್ರೆ ಬರ್ಲಿಲ್ಲ. ಇಲ್ಲೆಲ್ಲ ಫ್ಲವರ್ಸ್ ನೋಡ್ಬಿಟ್ಟು ಸಾನ್ವಿ ಕಿತ್ಕೊಳ್ಳೋದ್ ಸ್ಟಾರ್ಟ್ ಮಾಡ್ಕೊಂಡ್ಲು. ನನಗೆ ಫ್ಲವರ್ಸ್ ಎಲ್ಲ ಕಿತ್ಕೊಳ್ತಾ ಇದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಯಾವ ತರ ಕಲ್ಲೆಲ್ಲ ಜೋಡಿಸ್ಕೊಂಡು ದೇವ್ರು ಅಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಅದಕ್ಕೆ ಹೂವು ಎಲ್ಲ ಇಟ್ಟು ಅಲ್ಲಿ ಇಲ್ಲಿ ರೋಡಲ್ಲಿ ಇರೋ ಹೂವು ಗಿಡಗಳಲ್ಲೆಲ್ಲ ಕಿತ್ಕೊಂಡ್ ಬಂದಿಟ್ಟು ಪೂಜೆ ಮಾಡಿ ಆಟ ಆಡ್ತಿದ್ವಲ್ಲ, ಅದೆಲ್ಲ ನೆನಪಾಗ್ತಿತ್ತು. ಈಗ ಅವಳು ಸೇಮ್ ಅದೇ ತರಾನೇ ಹೂವು ಎಲ್ಲ ಕಿತ್ಕೊಂತಾ ಇದ್ದಾಳೆ. ಮನೇಲಿ ಸಣ್ಣ ಪುಟ್ಟ ಕಲ್ಲು ಮತ್ತೆ ದೇವ್ರದ್ದು ಚಿಕ್ಕದು ಟಾಯ್ಸ್ ಎಲ್ಲ ಇದೆ, ಅದನ್ನೆಲ್ಲ ಇಟ್ಕೊಂಡು ಆಟ ಆಡ್ತಾಳೆ. ಅದಕ್ಕೆ ಫ್ಲವರ್ಸ್ ಬೇಕು ನನ್ಗೆ ಅನ್ಬಿಟ್ಟು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಎತ್ಕೊಂಡ್ಲು. ಅಷ್ಟರಲ್ಲಿ ನಮ್ಮತ್ತೆ ಮತ್ತೆ ಹಾಸಿನಿ ಇಬ್ರು ಮೆಡಿಸಿನ್ ತಗೊಂಡ್ ಬಂದ್ರು. ತಗೊಂಡ್ ಬರ್ತಿದ್ದಂಗೆನೆ ನನ್ನ ಮಗಳು ಅವ್ರ ಅಜ್ಜಿಗೆ ಎಷ್ಟು ಮೆಡಿಸಿನ್ ಯಾವ್ಯಾವ ಟೈಮ್ಗೆ ಏನೇನು ತಗೊಬೇಕು ಅಂದ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ಲು. ಅದ್ ನೋಡಿ ತುಂಬಾ ಖುಷಿ ಆಯ್ತು, ಎಷ್ಟು ಬೇಗ ನನ್ನ ಮಗಳು ಎಷ್ಟು ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಅಂತ. ಅದಾದ್ಮೇಲೆ ನಾನು ಬೇಗ ಇಲ್ಲೇ ಹಾಸ್ಪಿಟಲ್ ಕೆಲಸ ಮುಗಿಸ್ಕೊಂಡು ಹೊರಟ್ಬಿಟ್ಟೆ. ಎಲ್ರು ಹೋಗಿ ಒಂದ್ ಎಳ್ನೀರ್ ಕುಡ್ಕೊಂಡು ಮನೆಗೆ ಹೋದ್ವಿ. ಅದಾದ್ಮೇಲೆ ಯಾವ್ದೇ ಒಂದು ವಿಡಿಯೋ ಮಾಡ್ಕೊಳಕ್ ಹೋಗ್ಲಿಲ್ಲ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹಸ್ಬೆಂಡ್ ಮೂವಿ ಟಿಕೆಟ್ ಬುಕ್ ಮಾಡಿದ್ರು ಲವ್ ಮಾಕ್ಟೈಲ್ 3ಗೆ.
ತುಂಬಾ ಚೆನ್ನಾಗಿದೆ. ಒಂದು ಅಪ್ಪ ಮಗಳ ಲವ್, ಅವ್ರ ಬಾಂಡಿಂಗು ತುಂಬಾ ಚೆನ್ನಾಗಿದೆ. ಎಮೋಷನಲ್ ಫಿಲಮ್ ಅಂತಿದ್ರು. ಸರಿ ಮಕ್ಳಿಗೆ ತೋರ್ಸೋಣ ಅನ್ಬಿಟ್ಟು ಈ ತರ ಫಿಲಮ್ನೆಲ್ಲ ತೋರ್ಸ್ಬೇಕಲ್ವಾ ಮಕ್ಳಿಗೆ, ಒಂದು ಅಪ್ಪ ಮಗಳ ಬಾಂಧವ್ಯ ಹೇಗಿರುತ್ತೆ ಅಂತ ಕರ್ಕೊಂಡ್ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.